ಅಮ್ಮ ಎಂದರೆ ಏನೋ ಹರುಷವೋ ನಮ್ಮ ಪಾಲಿಗೆ ಅವಳೇ ದೈವವೋ. ನಾಸ್ತಿ ಮಾತೃ ಸಮಾಚಾಯ ನಾಸ್ತಿ ಮಾತೃ ಸಮಾಗತಿ ನಾಸ್ತಿ ಮಾತೃ ಸಮಂ ತ್ರಾಣಂ ನಾಸ್ತಿ ಮಾತೃ ಸಮಾಪ್ರಿಯ. ಸರ್ವರಿಗೂ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. ಇಂದಿನ ನಮ್ಮ ಶ್ರೀ ಶಾರದಾ ಕಲಾವೇದಿಕೆಯ ನಮ್ಮ ವಿಷಯ ನಿಮ್ಮ ಮಾತು, ನನ್ನ ಅಮ್ಮ ನನ್ನ ಹೆಮ್ಮೆ. ಏನು ಮಾತಾಡೋದು ತಾಯಿಯ ಬಗ್ಗೆ, ಎಷ್ಟು ಮಾತಾಡೋದು, ಜನ್ಮ ಕೊಟ್ಟಿರುವಂತಹ ಅಮ್ಮನ ಬಗ್ಗೆ ಎಷ್ಟು ಮಾತಾಡೋದು. ಅಮ್ಮ ಅಂದ್ರೆ ಬರೀ ಒಂದು ಪದ ಅಲ್ಲ, ಪದೇ ಪದೇ ಸಿಗುವಂತಹ ವಸ್ತುನೂ ಅಲ್ಲ. ಕರೆದ್ರೆ ಬರೋದಿಲ್ಲ, ಬಯಸಿದ್ರೆ ಸಿಗೋದಿಲ್ಲ. ಅವಳನ್ನು ಕಳೆದುಕೊಂಡ್ರೆ ಜೀವನನೇ ಇಲ್ಲ. ಈ ಜೀವ ಆ ತಾಯಿ ಕೊಟ್ಟಿರುವಂತಹ ಭಿಕ್ಷೆ. ಜನನಿ ಜನ್ಮಭೂಮಿ, ಈ ಎರಡರ ಋಣವನ್ನ ನಾವು ಎಷ್ಟು ಜನ್ಮ ಎತ್ತಿ ಬಂದರೂ ಕೂಡ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಮಾತಿದೆ, ಅಪ್ಪ ಅಮ್ಮ ಇಲ್ಲದೆ ಇರೋರು ಅನಾಥರಲ್ವಂತೆ, ಅಪ್ಪ ಅಮ್ಮನ ಬೆಲೆ ತಿಳಿದೇ ಇರೋರು ನಿಜವಾದ ಅನಾಥರು. ಇಂಗ್ಲಿಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಲೈಫ್ ಡಸ್ ನಾಟ್ ಕಮ್ ವಿತ್ ಅ ಮ್ಯಾನ್ಯುವಲ್, ಇಟ್ ಕಮ್ಸ್ ವಿತ್ ಅ ಮದರ್ ಅಂತ. ಅಂದ್ರೆ ತಾಯಿ ನಮ್ಮ ಜೊತೆಗಿದ್ದಾಳೆ ಅಂದ್ರೆ ನಮಗ್ ಬೇರೆ ಏನು ಬೇಡ. ಸಕಲ ಸರ್ವಜ್ಞಾನವನ್ನು ಕೂಡ ಆ ತಾಯಿ ನಮಗ್ ಧಾರೆ ಎರೆದು ಬಿಡ್ತಾಳೆ. ಒಬ್ಬ ಗುರುವಾಗಿ, ಉತ್ತಮ ಗೆಳತಿಯಾಗಿ, ತಾಯಿಯಾಗಿ, ಜೀವನದಲ್ಲಿ ನಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಪಾತ್ರವನ್ನ ವಹಿಸುವಂತಹ, ನಿರ್ವಹಿಸುವಂತಹ ಒಂದು ಮಹಾನ್ ಶಕ್ತಿ ಇರೋದು ಆ ತಾಯಿಗೆ ಮಾತ್ರ. ತಾಯಿ ಎಲ್ಲರ ಸ್ಥಾನವನ್ನು ತುಂಬುತ್ತಾಳೆ, ಆದರೆ ಆ ತಾಯಿಯ ಸ್ಥಾನವನ್ನ ತುಂಬೋದಕ್ಕೆ ದೇವರಿಂದಲೂ ಸಾಧ್ಯ ಇಲ್ಲ, ಸೃಷ್ಟಿ ಮಾಡಿರುವಂತಹ ಬ್ರಹ್ಮನಿಂದ ಕೂಡ ಸಾಧ್ಯ ಇಲ್ಲ. 1000 ಜನ್ಮ ಹೊತ್ತು ಬಂದರೂ ಕೂಡ ಸಾಸಿವೆ ಕಾಳಷ್ಟು ತೀರ್ಸೋಕಾಗದೆ ಇರೋದು ಅಂದ್ರೆ ಈ ತಾಯಿ ಋಣವನ್ನ ಮಾತ್ರ. ಅಮ್ಮ ಅಂದ್ರೆ ಬರೀ ಪದ ಅಲ್ಲ, ಅಮೃತ, ಅದೊಂದು ಸಂಜೀವಿನಿ. ಈ ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾಗಿರುವಂತಹ ಒಂದು ಶಕ್ತಿ ನಮಗೆ ಸಿಕ್ಕಿದೆ ಅಂದ್ರೆ ಅದು ತಾಯಿಯ ಶಕ್ತಿ ಮಾತ್ರ. ದೇವರು ಯಾವಾಗ್ಲೂ ನಮ್ಮ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೇನೆ ಆ ತಾಯಿಯನ್ನ ಸೃಷ್ಟಿ ಮಾಡ್ತಾನಂತೆ. ನೋಡಿ, ಒಂದು ಮಗುವಿಗೆ ಜನ್ಮ ಕೊಟ್ಟಾಗ ಆ ತಾಯಿ ಅನುಭವಿಸುವಂತಹ ನೋವು, ಕಷ್ಟ, ದುಃಖ ಇದೆಯಲ್ಲ, ಅದು ಯಾರಿಗೂ ಕೂಡ ಅದು ಅನುಭವಕ್ಕೆ ಮೀರಿರುವಂತಹ ಮಾತದು. ಅದನ್ನ ಅನುಭವಿಸಿದವರಿಗೆ ಗೊತ್ತು ಅದು ಏನು ಅಂತ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿ ಸಲಹಿರುವಂತಹ ತಾಯಿಗಿಂತಲೂ ಮಿಗಿಲಾದ ದೇವರು ಈ ಭೂಮಿ ಮೇಲೆ ಇನ್ನೊಂದಿಲ್ಲ. ಹೆತ್ತವರ ಮನಸ್ಸನ್ನ ನೋಯಿಸಿರೋರು ಮುಂದೆ ಬಂದಿರುವಂತಹ ವಿಚಾರ ಇತಿಹಾಸದಲ್ಲೇ ಇಲ್ಲ. ತಾಯಿಯನ್ನ ಪೂಜಿಸಿ ಸೋತಿರೋರು ಚರಿತ್ರೆನಲ್ಲೇ ಇಲ್ಲ. ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ, ನಮಗೆ ಜನ್ಮ ಕೊಟ್ಟಿರುವಂತಹ ತಾಯಿಯನ್ನ ನಮಗೆ ಜೀವದಾನ ಮಾಡಿದಾಳೆ ರೀ ಅವಳು. ಅಂಥ ತಾಯಿಯನ್ನ ನಾವು ಎಷ್ಟು ಪ್ರೀತಿಯಿಂದ ನೋಡಬೇಕು, ಎಷ್ಟು ಗೌರವದಿಂದ ನೋಡಬೇಕು. ಎಲ್ಲಾ ದುಃಖ ನನಗಿರ್ಲಿ, ಎಲ್ಲಾ ಸುಖವು ನನ್ನ ಮಕ್ಕಳಿಗೆ ಬರಲಿ ಅಂತ ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ ಒಂದು ಜೀವ ಅಂದ್ರೆ ತಾಯಿ ಮಾತ್ರ. ಪ್ರತಿ ಮಗುವಿನ ಜನನದೊಂದಿಗೆ ಪ್ರತಿ ತಾಯಿ ಸತ್ತು ಸತ್ತು ಬದುಕ್ತಾಳೆ, ಅದು ಅವಳಿಗೆ ಮರುಹುಟ್ಟು. ನೋಡಿ, ಇತ್ತೀಚೆಗಂತೂ ಈ ಸಿಸೇರಿಯನ್ ಅನ್ನೋದು ಬಹಳ ಕಾಮನ್ ಆಗಿರುವಂತಹ ವಿಚಾರ. ಯಾರಿಗಾದ್ರೂ ಒಂದು ಆಪರೇಷನ್ ಆಯ್ತು ಅಂದ್ರೆ ಎಷ್ಟೋ ದಿನಗಳು, ಎಷ್ಟೋ ತಿಂಗಳುಗಳು ಅವರಿಗೆ ಎದ್ದು ನಡೆಯೋದಕ್ಕೆ ಆಗೋದಿಲ್ಲ. ಆದರೆ ಸಿಸೇರಿಯನ್ ಆಗಿ ಮಗುವನ್ನ ಹೊರಗೆ ತೆಗೆದಾಗ ಕೆಲವೇ ಗಂಟೆಗಳಲ್ಲಿ ತನ್ನ ನೋವನ್ನು ಮರೆತು ಇನ್ನೊಬ್ಬ ವ್ಯಕ್ತಿಯ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊರುವಂತಹ ಒಂದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಆ ತಾಯಿಗಿರತ್ತೆ ನೋಡಿ. ಅದನ್ನ ಅವಳು ಅಷ್ಟೇ ಪ್ರಾಮಾಣಿಕವಾಗಿ ಮಾಡಿ ತೋರಿಸ್ತಾಳೆ. ಸಾಧ್ಯನಾ? ಬೇರೆ ಯಾರಿಂದನಾದ್ರೂ ಸಾಧ್ಯ ಆಗಿರುವಂತಹ ವಿಚಾರಣ ಇದು? ಪ್ರತಿ ಕ್ಷಣ ಜಗತ್ತು ಬದಲಾಗ್ತಾ ಇದೆ. ಪ್ರತಿ ಕ್ಷಣ ಬದಲಾಗುತ್ತಿರುವಂತಹ ಈ ಭೂಮಿ ಮೇಲೆ ಬದಲಾಗದೆ ಉಳಿದೇ ಇರುವಂತಹ ಒಂದೇ ಒಂದು ವಿಚಾರ ಅಂದ್ರೆ ಅದು ತಾಯಿಯ ಪ್ರೀತಿ. ಅದು ಯಾವತ್ತಿಗೂ ಇನ್ನು ಎಷ್ಟು ಜನ್ಮ ಕಳೆದು ಬಂದ್ರೂ ಕೂಡ ಅದು ಬದಲಾಗಲ್ಲ. ತಾಯಿಗೆ ಮಕ್ಕಳೇ ಬೇಕು, ಮಕ್ಕಳೇ ಹೆಚ್ಚು. ಪ್ರೀತಿಯಲ್ಲಿ ಆಗಸ ತಾಯಿ, ತಾಳ್ಮೆಯಲ್ಲಿ ಭೂಮಿ, ಮಮಕಾರದಲ್ಲಿ ಕಡಲು. ಯಾರಿದು? ತಾಯಿ. ನಮಗೆ ಹೆಸರು ಕೊಟ್ಟೋಳು ತಾಯಿ, ನಮಗೆ ಉಸಿರು ಕೊಟ್ಟೋಳು ತಾಯಿ,
ನಮಗೆ ಬದುಕನ್ನ ಕೊಟ್ಟೋಳು ತಾಯಿ, ಹಸಿದಾಗ ಹಸುವನ್ನ ನೀಗಿಸೋಳು ತಾಯಿ, ನಮ್ಮನ್ನ ಸಾಕಿ ಸಲಹಿರೋಳು ತಾಯಿ, ತಪ್ಪು ಮಾಡಿದಾಗ ತಿದ್ದುವವಳು ತಾಯಿ, ಬೈಗುಳದಲ್ಲೂ ಕೂಡ ಪ್ರೀತಿಯನ್ನ ತೋರಿಸೋದು ತಾಯಿ, ಪ್ರತಿ ಹೆಜ್ಜೆಯಲ್ಲೂ ಕೂಡ ಬೆನ್ನೆಲುಬಾಗಿ ನಮಗೆ ನಿಂತಿರೋಳು ತಾಯಿ, ನಾವು ಗೆದ್ದಾಗ ತಾನೇ ಗೆದ್ದೆ ಅಂತ ಸಂಭ್ರಮಿಸೋಳು ತಾಯಿ, ನಾವು ಸೋತಾಗ ಆತ್ಮಸ್ಥೈರ್ಯ ತುಂಬುವವಳು ತಾಯಿ, ಬದುಕಿನ ನೀತಿ ನಿಯಮಗಳನ್ನ ನಮಗೆ ತಿಳಿಸೋಳು ತಾಯಿ, ನೋವಿನಲ್ಲೂ ಕೂಡ ನಗುವನ್ನ ಹಂಚುವವಳು ತಾಯಿ, ಅಂತರಂಗದಲ್ಲಿ ಕಲ್ಮಶ ಇಲ್ಲದೆ ಇರೋಳು ತಾಯಿ, ಕನಸಲ್ಲೂ ಕೂಡ ನಮ್ಮನ್ನ ಕಾಯುವವಳು ತಾಯಿ. ಇನ್ನೇನ್ ಬೇಕು? ಅಂಥ ತಾಯಿಯನ್ನ ನಾನು ಪಡೆದಿದ್ದೀನಿ. ನನ್ನ ತಾಯಿ ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನನಗೊಂದು, ಈಗ ನಾನು ಹಿಂದಿನ ಸಂಚಿಕೆಯಲ್ಲಿ ಆಲ್ರೆಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನನಗೆ ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನನಗೊಂದು ಶಕ್ತಿಯಾಗಿ, ಮಹಾನ್ ಚೇತನ ಆಗಿ, ನನಗೊಂದು ಸ್ಫೂರ್ತಿಯಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ನನ್ನ ಯಶಸ್ಸಿಗೆ ಕಾರಣ ಆಗಿರೋದು ನನ್ನ ತಾಯಿ. ಅಂಥ ತಾಯಿ ಋಣವನ್ನ ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ್ಮ ಎತ್ತು ಬಂದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಜನನೀ ಜನ್ಮಭೂಮಿಶ್ಚ ಸ್ವರ್ಗದಾಪಿ ಗರಿಯಸಿ. ತಾಯಿ, ತಂದೆ, ಗುರುಗಳು, ನಮ್ಮನ್ನು ಹೊತ್ತು ನಿಂತಿರುವಂತಹ ಈ ಜನ್ಮಭೂಮಿ, ಇವುಗಳ ಋಣವನ್ನೆಲ್ಲ ತೀರ್ಸೋಕ್ಕಾಗುತ್ತೇನ್ರಿ? ಎಂಥ ದೊಡ್ಡ ಮಾತುಗಳು ಇದೆಲ್ಲ, ಎಂಥ ದೊಡ್ಡ ವಿಚಾರಗಳು ಇದೆಲ್ಲ. ನನಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮ್ಮ ತಾಯಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ನನ್ನ ಜೊತೆ. ಅವ್ರನ್ನ ಯಾವತ್ತೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿದಾಗ ತಿದ್ತಾರೆ, ನನ್ನ ಯಶಸ್ಸನ್ನ ಆಕೆ ಸಂಭ್ರಮಿಸ್ತಾಳೆ. ಅವ್ರ ಬಗ್ಗೆ ನನಗೆ ಎಷ್ಟು ಮಾತಾಡಿದ್ರು ಕಮ್ಮಿ, ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ಮಹಾನ್ ಒಂದು ಉಡುಗೊರೆ ನಮ್ಮ ಜೀವನದಲ್ಲಿ. ನಾವು ಅದನ್ನು ಕಳ್ಕೋಬಾರ್ದು. ಹೆತ್ತವರ ಮನಸ್ಸನ್ನು ಎಂಥ ಸಂದರ್ಭದಲ್ಲೂ ಕೂಡ ನಾವು ನೋಯಿಸಬಾರ್ದು ಅಂತ ಹೇಳ್ತಾ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಣುಕಾಡುತ್ತಿರುವೆ ನಾನು. ಬಿದ್ದಾಗ, ಎದ್ದಾಗ, ನೋವಿನಲ್ಲಿ, ಸುಖದಲ್ಲಿ, ಸಂತೋಷದಲ್ಲಿ, ದುಃಖದಲ್ಲಿ, ಪ್ರತಿಯೊಂದು ಸಮಯದಲ್ಲೂ ಕೂಡ ನಾವು ಸಂಬೋಧನೆ ಮಾಡುವಂತಹ ಒಂದೇ ಪದ ಅಮ್ಮ. ಮತ್ತೊಮ್ಮೆ ಸರ್ವರಿಗೂ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.